ಈ ಸ್ಫಟಿಕ ಕಲ್ಲು ಯಾರಿಗೆಲ್ಲ ಬೇಕು, ಸ್ಕ್ರೀನ್ ಮೇಲೆ ನಂಬರ್ ಇದೆ, ಆರ್ಡರ್ನ ಮಾಡ್ಕೊಳ್ಳಿ. ಇದು ಕಟ್ಟೋದ್ರಿಂದ ಮನಿ ಅಟ್ರಾಕ್ಷನ್ ಆಗುತ್ತೆ, ಹಣ ಆಕರ್ಷಣೆ ಆಗುತ್ತೆ. ಮತ್ತೆ ಇದನ್ನ ಸಾಲದ ಸಮಸ್ಯೆಗೆ, ಮನೆಯಲ್ಲಿ ಏನೇ ತೊಂದರೆ ಇದ್ರೂ ಕೂಡ ಹೋಗ್ಲಾಡಿಸುತ್ತೆ. ಇದನ್ನ ಕಟ್ಟಿದ ಮೇಲೆ ಮಿರಾಕಲ್ ಅಂತಾನೆ ಹೇಳ್ಬೋದು. ಒಂದಲ್ಲ ಒಂದು ಸಮಸ್ಯೆ ಹೋಗ್ಲಾಡಿಸುತ್ತೆ. ನಿಮ್ಗೆ ಎಷ್ಟೇ ಸಾಲ ಇದ್ರೂ ಕೂಡ ಯಾವುದೋ ಒಂದು ದಾರಿ ತೋರಿಸಿ ಆ ಸಾಲನ ತೀರಿಸೋ ಹಾಗೆ ಮಾಡುತ್ತೆ. ಮನಿ ಅಟ್ರಾಕ್ಷನ್ ಆಗುತ್ತೆ. ಇದನ್ನ ಅಂಗಡಿಗೆ ಕಟ್ಟಿದ್ರೆ ಬೇಗ ಕಸ್ಟಮರ್ ಅಟ್ರಾಕ್ಷನ್ ಆಗ್ತಾರೆ. ಮತ್ತೆ ಇದನ್ನ ಕಟ್ಟಿದ ಮೇಲೆ ತುಂಬಾ ಜನ ಒಳ್ಳೆಯವ್ರು ಕಾಣ್ತಾರೆ, ಇವ್ರು ಹೇಳ್ತಾರೆ ಅಂತ ಮನ್ಸನ್ನ ಕೆಡ್ಸ್ಕೋಬೇಡಿ. ಒಂದು ನಿರ್ಧಾರ ಮಾಡಿ ಇದನ್ನ ತಗೊಂಡು ಕಟ್ಟಿ ನೋಡಿ, ಖಂಡಿತ ಒಳ್ಳೆ. ಅಸ್ಸಲಾಮು ಅಲೈಕುಂ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ತುಂಬಾ ಚೆನ್ನಾಗಿದ್ದೀನಿ. ನೀವೆಲ್ಲ ಹೇಗಿದ್ದೀರಾ? ನೀವು ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಯಾರೆಲ್ಲ ನನ್ನ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ 786 ಅಂತ ಕಮೆಂಟನ್ನು ಮಾಡಿ ಒಂದು ಲೈಕ್ನ ಕೊಡಿ ಅಂತ ಕೇಳ್ಕೊತೀನಿ. ನಾನು ಸೇವಿಂಗ್ಸ್ ಮಾಡಿರೋ ಹುಂಡಿ ಸೇವಿಂಗ್ಸ್ ಬಂದು 1 ವರ್ಷಕ್ಕೆ ಎಷ್ಟಾಗಿದೆ ಅನ್ನೋದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತಿದ್ದೀನಿ. ನೋಡಿ, ಇದು ಬಂದು ನನ್ನ ಮಗಳ ಬರ್ಡೇಗೆ ಅಂತ ಇವಾಗ ಓಪನ್ ಮಾಡಲ್ಲ, ಜಸ್ಟ್ ತೋರಿಸ್ತಾ ಇದ್ದೀನಿ. ಇನ್ನೂ ಅವ್ರದ್ದು 18 ಇದೆ, ಅವ್ರದ್ದು ಬರ್ಡೇ ಬಂದು. ಹಾಗಾಗಿ ಅಲ್ಲಿವರೆಗೂ ಕೂಡ ಕಲೆಕ್ಟ್ ಮಾಡಲಿ, ಅದುವರೆಗೆ ಹಾಗೆ ಇರ್ತೀನಿ. ಇದು ಬಂದು ನಾಳೆ ನನಗೆ ಹೊಸ ವರ್ಷಕ್ಕೆ ನಾನು ಏನೋ ತೊಗೋಬೇಕು ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ಇದನ್ನು ನಾನು ಓಪನ್ ಮಾಡ್ತೀನಿ. ಓಪನ್ ಮಾಡಿಬಿಟ್ಟು ಏನಿದೆ, ಏನು ಎಷ್ಟಿದೆ ಅನ್ನೋದನ್ನು ಕೂಡ ನಾನು ಹೇಳ್ಕೊಡ್ತೀನಿ. ಇದು ಬಂದು ನಾನು ಹೇಗೆ ಸೇವಿಂಗ್ಸ್ ಮಾಡಿದೆ ಅನ್ನೋದು ಕೂಡ ನಾನು ಹೇಳ್ಕೊಡ್ತೀನಿ. ಮತ್ತು ಇದರಲ್ಲಿ ಎಷ್ಟಿದೆ ಅನ್ನೋದು ಕೂಡ ಹೇಳ್ತೀನಿ. ಬನ್ನಿ, ಏನೆಲ್ಲ ತೊಗೋತೀನಿ, ಗೋಲ್ಡ್ ತೊಗೋತೀನ, ಸಿಲ್ವರ್ ತೊಗೋತೀನ, ಇಲ್ಲ ಮನೆಗೆ ಏನಾದರೂ ತೊಗೋತೀನ, ಎಲ್ಲನೂ ಕೂಡ ಹೇಳ್ತೀನಿ. ಓಪನ್ ಮಾಡೋದು ಹೇಗೆ ಅಂತ ಅಂದ್ಕೊಂಡಿದ್ದೆ, ಜಸ್ಟ್ ಹಾಗೆ ಜಸ್ಟ್ ಗಮ್ಮಲ್ಲಿ ಹಾಕಿ ಹೆಣ್ಸಿದ್ದಾರೆ, ಅಷ್ಟು ಏನು ಟೈಟ್ ಇರಲಿಲ್ಲ. ಅದು ಈಸಿಯಾಗಿ ನಮಗೆ ಬಂದುಬಿಡ್ತು. ನಾನು ಇದು ಮೀಶೋದಿಂದ ನಾನು ಪರ್ಚೇಸ್ ಮಾಡಿದ್ದು. ಬಾಕ್ಸ್ ಬಂದು ವರ್ತಿಲ್ಲ ಅನಿಸುತ್ತೆ ನನಗೆ. ಇದು 500 ರುಪೀಸು ಏನೋ ತೊಗೊಂಡಿದ್ದು. ಇದು ಬಾಕ್ಸ್ ಬಂದು 1 ಲ್ಯಾಕ್ ಮನಿ ಸೇವಿಂಗ್ ಬಾಕ್ಸ್. ಇದು ವರ್ತಿಲ್ಲ, ತುಂಬಲ್ಲ ಜಾಸ್ತಿ. ಇದು ಜಸ್ಟ್ ನಿಮಗೆ ಒಂದು 10,000 ತುಂಬಿದ್ರೇ ಜಾಸ್ತಿ ಹಣ. ಇದು ಬೇಜಾರಾಯಿತು ನನಗೆ. ಒಂದು 50,000 ಆದರೂ ತುಂಬುತ್ತೆ ಅಂದ್ಕೊಂಡೆ, ಬಟ್ ಅಷ್ಟು ತುಂಬಿಲ್ಲ. ಇದರಲ್ಲಿ ಎಷ್ಟಿದೆ ಅನ್ನೋದು ಹೇಳ್ತೀನಿ ನಿಮಗೆ. ಜಾಸ್ತಿ ತುಂಬಕ್ಕಾಗಿಲ್ಲ ನನಗೆ, ಇನ್ನೂ ಅದನ್ನು ಓಪನ್ ಮಾಡ್ತಾ ಇರಲಿಲ್ಲ, ಬಟ್ ತುಂಬ ಕ್ಲೋಸ್ ಆಗ್ತಾಯಿತ್ತು. ಸರಿ, ಹಾಗೋ ಹೀಗೋ ವರ್ಷ ಬಂತಲ್ವಾ, ಓಪನ್ ಮಾಡಿಬಿಡೋದ, ಬೇಕಾದರೆ ನೆಕ್ಸ್ಟ್ ಬೇರೆ ಹುಂಡಿ ಪರ್ಚೇಸ್ ಮಾಡೋದಾ ಅಂದ್ಕೊಂಡು ನಾನು ಅದನ್ನು ಓಪನ್ ಮಾಡಿದೆ. ತುಂಬೋಗಿತ್ತು. ಅದನ್ನು ನೆಕ್ಸ್ಟು ಏನಕ್ಕೂ ಕೂಡ ಹಾಕೋಕ್ಕಾಗ್ತಾ ಇರಲಿಲ್ಲ. ನೋಡ್ತಾ ಮತ್ತೆ ಅದು ಜಾಯಿಂಟ್ ಮಾಡಿ ಮತ್ತೆ ಯೂಸ್ ಮಾಡ್ಬೋದಾ ಅನ್ನೋದನ್ನು ನೋಡ್ತೀನಿ, ರೀಯೂಸ್ ಮಾಡ್ಬೋದಾ ಅಂತ. ಇದರಲ್ಲಿ ಬಂದು ನಾನು ಅವಾಗವಾಗ ಆಗ್ತಾಯಿದ್ದು, ಎಲ್ಲ ಟೈಮಲ್ಲೂ ಹಣ ಆಗ್ತಾ ಇರಲಿಲ್ಲ. ಇದು ಬಂದು ನಾನು ಏನಾದರೂ ಎಕ್ಸ್ಟ್ರಾ ಬಿಸ್ನೆಸ್ ಮಾಡ್ತಾಯಿದ್ದೆ ಅಲ್ವಾ, ಏನಾದರೂ ಮೊಳಕೆ ಕಾಳು ಬಿಸ್ನೆಸ್ಸು, ಇಲ್ಲ ಯಾರಾದರೂ ನನಗೆ ಅಂದರೆ ಜಾಸ್ತಿ ಏನಾದರೂ ಕೆಲಸ ಆದಾಗ, ಇಲ್ಲ ನಮ್ಮಮ್ಮ ಯಾರಾದರೂ ಬಂದು ಕೊಟ್ಟಾಗ, ಇಲ್ಲ ಏನೋ ಒಂದು ಹಣ ನನ್ನ ಕೈಗೆ ಸಿಕ್ಕಿದಾಗ ಅದನ್ನು 500 ರೂಪಾಯಿ ಸೇರಿಸಿ ಹಾಕ್ತಾಯಿದ್ದೆ. ಎಷ್ಟು ನನ್ನ ಕೈಲಾಗುತ್ತೆ, ಯಾವಾಗಾದರೂ ಎಕ್ಸ್ಟ್ರಾ ಇನ್ಕಮ್ ಏನಾದರೂ ಬಂದಾಗ ಅದನ್ನು ನಾನು ಇದರೊಳಗಡೆ ಹಾಕ್ತಾಯಿದ್ದೆ. ಎಷ್ಟಿದೆ ಅನ್ನೋದು ಖುಷಿ ಆಗ್ತದೆ ನನಗೇನಾದರೂ 50,000 ಇದೆಯಾ ಅಂತ. ಬಟ್ ಅಷ್ಟಿಲ್ಲ ಅನಿಸುತ್ತೆ, ಅಷ್ಟು ತುಂಬಕ್ಕಾಗಲ್ಲ ಈ ಬಾಕ್ಸಲ್ಲಿ. ಯಾರೇ ಈ ಮೀಶೋದಲ್ಲಿ ಪರ್ಚೇಸ್ ಮಾಡಿದ್ರೆ ಸೈಜ್ ನೋಡಿ ಪರ್ಚೇಸ್ ಮಾಡಿ ಬಾಕ್ಸ್ನ. ಯಾವುದೋ ಒಂದು ಸಿಗುತ್ತೆ, ಫೋಟೋ ನೋಡಿದ ತಕ್ಷಣ ನೀವು ಪರ್ಚೇಸ್ ಮಾಡಿಬಿಡಿ. ಅದರಲ್ಲಿ ಸೈಜ್ ಎಲ್ಲ ನೋಡಿ ನಾವು ಪರ್ಚೇಸ್ ಮಾಡಬೇಕಾಗಿತ್ತು. ಇದು ಸ್ಮಾಲ್ ಸೈಜೇ, ಬಟ್ ಆಗೋದೇ ಇಲ್ಲ ಇದರಲ್ಲಿ ನೀವು ಸೇವಿಂಗ್ಸ್ ಮಾಡೋದಕ್ಕೆ. 1 ಲ್ಯಾಕ್ ಖಂಡಿತ ಆಗಲ್ಲ, 1 ಲ್ಯಾಕು. ಮತ್ತು ಕ್ಲೋಸಿಂಗೂ ಇಲ್ಲ ಅದರಲ್ಲಿ. ಏನಾಗಿದೆ ಅಂದರೆ ಓಪನ್ ಇದೆ. ಏನಾದರೂ ಜಿರಳೆ ಏನಾದರೂ ಇರೋ ಮನೆಗಳಲ್ಲಿ ಅದನ್ನು ಇಟ್ಟರೆ ಏನಾಗುತ್ತೆ ಅಂತ ಹೇಳಿದ್ರೆ, ಒಳಗಡೆ ಹೊರಟೋದ್ರೆ ಭಯ. ನೋಟೆಲ್ಲ ಕಡ್ದು ಎಲ್ಲ ವೇಸ್ಟ್ ಮಾಡಿಬಿಟ್ರೆ ಭಯ ಆಗುತ್ತೆ. ನಾನು ಎಷ್ಟು ಕವರ್ ಹಾಕಿ ಕವರಲ್ಲಿ ಕ್ಲೋಸ್ ಮಾಡಿ ಎಲ್ಲ ಇಡ್ತಾಯಿದ್ದೆ ನಾನು. ಯಾಕೆಂದರೆ ಏನಾದರೂ ಹೊರಟೋದ್ರೆ ಒಳಗಡೆ ಅಂತ. ಬೇರೆ ನಾನು ಬಾಕ್ಸ್ ಚೆಕ್ ಮಾಡಿದ್ದೀನಿ, ನೋಡಿದ್ದೀನಿ, ಅದೆಲ್ಲ ಕ್ಲೋಸಿಂಗ್ ಎಲ್ಲ ಕೊಟ್ಟಿದ್ದಾರೆ, ಸರಿನಾ. ಇದರಲ್ಲಿ ಯಾವುದೇ ರೀತಿ ಕ್ಲೋಸಿಂಗ್ ಕೊಟ್ಟಿಲ್ಲ. ಆದರೆ ನನಗೆ ಫಸ್ಟ್ ಟೈಮ್ ನೋಡಿದ ತಕ್ಷಣ ನನಗೆ ಒಂದೇನೋ ತೊಗೊಬಿಡ್ಬೇಕಲ್ಲ ಅಂತ ತೊಗೊಬಿಟ್ಟೆ. ಏನು ಚೆಕ್ ಮಾಡಿಲ್ಲ, ಏನಿಲ್ಲ. ಹಾಗೆಯೇ ಅರ್ಜೆಂಟ್ಗೆ ಏನೇ ಮಾಡಿದ್ರು ಕೂಡ
ಅದು ವೇಸ್ಟೇ ಆಗೋದಲ್ವಾ. ಹಾಗಾಗಿ ಒಂದರಲ್ಲ ಎರಡು ಸತಿ ಯೋಚನೆ ಮಾಡಿ ವಿಚಾರಿಸಿ ಅದ್ರ ಬಗ್ಗೆ ನಾವು ತೊಗೋಬೇಕಾಗುತ್ತೆ. ಏನೇ ತೊಗೊಂಡ್ರೂ ಕೂಡ ನಾನು ಬೇಗ ತೊಗೋಬಿಟ್ಟೆ, ಸಿಕ್ತಲ್ಲ ಅಂತ ಏನೋ ಖುಷಿ ತೊಗೋಬಿಟ್ಟೆ. ಬಟ್ ಅದನ್ನು ತೊಗೊಂಡ್ಮೇಲೆ ಗೊತ್ತಾಗ್ತಾ ಇದೆ, ಯಾರೂ ಕೂಡ ತೊಗೋಬೇಡಿ. ಸುಮ್ಮನೆ ₹50 ₹500 ವೇಸ್ಟ್ ಆಯಿತು. ನಿಮ್ದು ಆರಾಮಾಗಿ ನಿಮಗೆ ಒಂದು ₹50 ₹40ಗೆ ಆರಾಮಾಗಿ ದೊಡ್ಡ ಹುಂಡಿನೇ ಬರುತ್ತೆ. ಆರಾಮಾಗಿ ಅದರಲ್ಲಿ ನೀವು ಹಾಕೋಬೋದು. ಇಲ್ಲ ₹500ಗೆ ನಿಮಗೆ ಸ್ಟೀಲ್ ಉಂಡಿಸ್ ಬರುತ್ತೆ, ರಿಯೂಸ್ ಮಾಡ್ಬೋದು. ತುಂಬ ಒಳ್ಳೆ ಉಂಡಿಸ್ ಇದೆ. ಬಟ್ ಇದು ವರ್ತ್ ಅಂತ ನನಗೆ ಅನಿಸ್ತು. ಇದು ನನಗೆ ಇಷ್ಟ ಆಗಿಲ್ಲ. ಇದು ಬಂದು ಇನ್ನೇನು ಮಾಡೋಕ್ಕಾಗುತ್ತೆ, ರಿಯೂಸ್ ಮಾಡೋಕ್ಕೋಸ್ಕರ ಮತ್ತೆ ಇದನ್ನು ಫೆವಿಕ್ವಿಕ್ ಏನಾದರೂ ಹಾಕಿ ಮತ್ತೆ ಕ್ಲೋಸ್ ಮಾಡಿ ಇದನ್ನು ಸುಮ್ಮನೆ ಹಾಗೆ ಯೂಸ್ ಮಾಡ್ತೀನಿ. ಯಾವಾಗಾದ್ರೂ ಸಿಕ್ಕಿದ್ರೆ ಹಾಕೋದ ಅಂತ ಆ ಥರ ಮಾಡ್ತೀನಿ. ತೊಗೊಂಡ್ಬಿಟ್ಟಿದ್ದೀವಲ್ಲ, ಹಾಗಾಗಿ ತೊಗೊಳಕ್ಕೆ ಮುಂದೆ ನೀವು ಯೋಚನೆ ಮಾಡಿ ತೊಗೊಳ್ಳಿ, ಸರಿನಾ? ನೋಡ್ತಾ ಇದ್ದೀನಿ ಎಷ್ಟು ಕೌಂಟ್ ಆಗಿದೆ ಏನು ಅಂತ. ಇನ್ನೂ ಆಗ್ಬೋದಿತ್ತೇನೋ ಅನಿಸ್ತಾ ಇತ್ತು ನನಗೆ. ಈ ವರ್ಷದಲ್ಲಿ ಇಷ್ಟೇನಾ, ಇನ್ನೂ ಆಗ್ಬೋದಿತ್ತಲ್ಲ ಯಾಕೆ ಅನಿಸ್ತಾ ಇತ್ತು ನನಗೆ. ಬಟ್ ಏನು ಮಾಡೋಕ್ಕಾಗುತ್ತೆ, ಹಣ ಎಷ್ಟಿರುತ್ತೆ ಅಷ್ಟೇ ಅಲ್ವಾ ಹಾಕೋಕ್ಕಾಗೋದು. ಆದರೆ ನಾನು ವೇಸ್ಟ್ ಖರ್ಚಂತೂ ನಾನು ಮಾಡೋಕ್ಕೆ ಹೋಗಲ್ಲ ಬಿಡಿ. ವೇಸ್ಟ್ ಖರ್ಚಂತೂ ನಾನು ಮಾಡೋಕ್ಕಾಗಲ್ಲ. ಯಾವುದೇ ಇವಾಗ ನಾನು ಸೇವಿಂಗ್ಸ್ ಒಂಥರ ನಾನು ಸೇವಿಂಗ್ಸ್ ಮಾಡಲ್ಲ, ತುಂಬ ಥರ ಸೇವಿಂಗ್ಸ್ ಮಾಡ್ತೀನಿ. ಇದರಲ್ಲಿ ಮಾಡ್ತಾಯಿದ್ದೆ, ಮತ್ತು ಇನ್ನೊಂದು ಬಾಕ್ಸ್ ತೋರಿಸಿದ್ನಲ್ಲ, ಹುಂಡಿ ತೋರಿಸಿದ್ನಲ್ಲ, ಅದರಲ್ಲೂ ಮಾಡ್ತಾಯಿದ್ದೆ. ಮತ್ತು ನಾನು ಪರ್ಸಲ್ಲೂ ಕೂಡ ನಾನು ಸೇವಿಂಗ್ಸ್ನ ಮಾಡ್ತೀನಿ. ಹಾಗೆ ಅದ್ರ ಮಾಡ್ತೀನಿ, ಗೋಲ್ಡ್ ಸೇವಿಂಗ್ಸ್ ಮಾಡ್ತೀನಿ, ಮತ್ತು ಚೀಟಿಗಳನ್ನ ಹಾಕಿದ್ದೀನಿ, ಆ ಸೇವಿಂಗ್ಸ್ ಮಾಡ್ತೀನಿ, ಹಲವಾರು ಸೇವಿಂಗ್ಸ್ ಮಾಡ್ತೀನಿ. ಒಂದೇ ರೀತಿ ಖಂಡಿತ ನಾನು ಮಾಡಲ್ಲ. ಹಾಗಾಗಿ ಪರವಾಗಿಲ್ಲ, ಈ ಸೇವಿಂಗ್ಸಲ್ಲಿ ಇಷ್ಟಾದರೂ ಮಾಡಿದ್ದೀನಲ್ಲ, ಖುಷಿ ಆಯಿತು. ಇಷ್ಟಕ್ಕೇನಾದರೂ ತೊಗೋಬೋದು ಅಂತ. ಇನ್ನು ಖರ್ಚುಗಳು ಅಂತ ಹೇಳಿದ್ರೆ ನನಗೆ ಅಗತ್ಯ ಏನಿದೆ ಆ ವಸ್ತುಗಳನ್ನ ತೊಗೊಳಕ್ಕೆ. ಇವಾಗ ಮಂತ್ಲಿ ಆದರೆ ಕ್ರೀಮು ಏನಾದರೂ ಬೇಕು, ನನಗೆ ಅಗತ್ಯ ಇದೆ ಬೇಕು ಅಂದಾಗ ಮಾತ್ರ ತೊಗೋತೀನಿ. ಇನ್ನು ನಾನೆಲ್ಲ ಖರ್ಚು ನನ್ನ ಹಸ್ಬೆಂಡೇ, ಅಂದರೆ ನಾನೇನು ಅಷ್ಟಾಗಿ ಖರ್ಚೇ ಮಾಡಲ್ಲ, ಮನೇಲೇ ಇರ್ತೀನಲ್ವ. ಹಾಗಾಗಿ ಈಗ ಹೊರಗಡೆ ಹೋದರೆ ಡ್ರೆಸ್ಗಳು ಬೇಕು, ಅದು ಬೇಕು, ಇದು ಬೇಕು ಅಂತ ಅನಿಸ್ತಾ ಇರುತ್ತೆ. ಈಗ ಮನೇಲೇ ಇರ್ತೀವಿ, ಹಾಗಾಗಿ ಅದೆಲ್ಲ ಅನಿಸೋದೇ ಇಲ್ಲ. ನಾನು ಆಲ್ಮೋಸ್ಟ್ ಹೊರಗಡೆ ಹೋಗೋದೇ 6 ತಿಂಗಳು ವರ್ಷಕ್ಕೆ ಆ ಥರ ಹೋಗ್ತೀವಿ. ಇಲ್ಲೇ ಎಲ್ಲಾದರೂ ಹೋದರೆ ಬುರ್ಖಾ ಅಂತೂ ವೇರ್ ಮಾಡ್ತೀವಲ್ವ, ಬುರ್ಖಾ ವೇರ್ ಮಾಡಿ ಹೋಗಿ ಬರ್ತೀವಿ. ಇದರಲ್ಲಿ ಬಂದು ಎಷ್ಟಿದೆ ಅಂದರೆ 10,000 ಇದೆ. ಇದರಲ್ಲಿ ಬಂದು 10,200 ಏನೋ ಇದೆ, 10,000 ಚಿಲ್ಲರೆ ಇರ್ಬೋದು. ಇದು ಅಷ್ಟೇ ಆಗಿದ್ದು. ಇನ್ನೂ ನಾನು ಹಾಕ್ತೀನಿ ಅಂದರೆ ಹಾಕ್ತಾ ಇರಲಿಲ್ಲ, ಬಾಕ್ಸ್ ತುಂಬೋಗಿತ್ತು ತುಂಬ ಜಾಸ್ತಿ. ನಾನು 100-200 ಜಾಸ್ತಿ ಹಾಕ್ಬಿಟ್ಟಿದ್ದೀನಿ. ಜಸ್ಟ್ 500 ಹಾಕಿದರೆ ಒಂದು 15,000 ಮೇಲೆ ಹಾಕ್ಬೋದಾಗಿತ್ತೇನೋ ಅನಿಸ್ತಾ ಇದೆ. ಒಂದು ನೋಟ್ ಅಲ್ವಾ, ಇದು ಬಂದು 1, 2 ನೋಟು, 3 ನೋಟು, 5 ನೋಟು ಆ ಥರ ಹಾಕಿದಾಗ ಬೇಗ ತುಂಬೋಗಿದೆ ನೋಡಿ. ಇದರಲ್ಲಿ ಒಂದು ಕಾಲು ಭಾಗನೂ ನಾನು ತುಂಬಿಸಿಲ್ಲ, ಒಂದು 10,000 ಅಷ್ಟು ತುಂಬಿಸಿದ್ದೀನಿ, ಕಾಲು ಭಾಗ ಅಷ್ಟು ತುಂಬಿಸಿದ್ದೀನಿ ಅನಿಸುತ್ತೆ. ನೋಡಿ ಇದರಲ್ಲಿ ನೋಡೋದಾ, ಇದರಲ್ಲಿ ನಾನು ಹೇಳಿದ್ದೀನಿ ನಿಮಗೆ ವಿಡಿಯೋ ಮಾಡಿ, ಇದರಲ್ಲಿ ಒಂದು 25,000 ರೂಪಾಯಿ ನಾನು ತುಂಬಿಸ್ಲೇಬೇಕು ಅಂದರೆ ನನ್ನ ಗೋಲ್ ಇರೋದು, ಸರಿನಾ? ನನ್ನ ಗೋಲ್ ಇರೋದು ಒಂದು 25,000 ತುಂಬಿಸ್ಬೇಕು ಅಂತ ಇತ್ತು. ಇದನ್ನು ಕೂಡ ನೋಡಿ ತುಂಬೋಗಿದೆ, ಆಲ್ಮೋಸ್ಟ್ ತುಂಬ ತುಂಬೋಗಿದೆ. ಇದರಲ್ಲೂ ಕೂಡ ಹಾಕೋಕ್ಕಾಗ್ತಾ ಇರಲಿಲ್ಲ ನನಗೆ. ಹಾಗಾಗಿ ಇದನ್ನು ಕೂಡ ಓಪನ್ ಮಾಡೋದ, ನೆಕ್ಸ್ಟ್ ಟೈಮ್ ದೊಡ್ಡದಿರೋದು ಹುಂಡಿನ ತೆಗೆದು ನಾನು ಹಾಕದ ಅಂತ ನಾನು ಓಪನ್ ಮಾಡಿಬಿಟ್ಟೆ. ಹೊಸ ವರ್ಷ ನೋಡೋದ, ಚಿನ್ನದ ರೇಟು ಕೂಡ ತುಂಬ ಜಾಸ್ತಿ ಆಗುತ್ತೆ. ನೋಡೋದು ನನಗೆ ಎಷ್ಟು ಆಗುತ್ತೆ ಅಷ್ಟರಲ್ಲಿ ನಾನು ಏನೋ ಒಂದು ತೊಗೊಳ್ಳೋದ, ಒಂದು ಗೋಲ್ಡ್ ಅಂತ ಏನಾದರೂ ತೊಗೊಳ್ಳೋದ. ಮತ್ತು ಇವತ್ತು ಬಂದು ನನ್ನ ಮಗನ ಬರ್ಡೇ ಇದೆ. ಪ್ಲೀಸ್ ಎಲ್ಲರೂ ವಿಶ್ ಮಾಡಿ ಅವನಿಗೂ. ನೋಡಿ ತುಂಬೋಗಿದೆ ಇದರಲ್ಲಂತೂ. ಇದರಲ್ಲಿ ಬಂದು 500 ರೂಪೀಸ್ ಜಾಸ್ತಿ ಹಾಕಿದ್ದೀನಿ ಇದರಲ್ಲಿ, ಯಾಕೆಂದರೆ ಜಾಸ್ತಿ ನನಗೆ 500 ರೂಪೀಸ್ ಸಿಕ್ಕಿದಾಗ ಇದರಲ್ಲಿ ಜಾಸ್ತಿ ಹಾಕ್ತಿದ್ದೀನಿ. ಯಾಕೆಂದರೆ 25,000 ರೂಪಾಯಿ ಸೇರಿಸ್ಬೇಕಲ್ಲ, ಗೋಲ್ ಮಾಡಬೇಕಲ್ಲ ಅಂತ ನಾನು ಪೂರ್ತಿ ಮಾಡೋದ ಅಂತ. ಅಂದರೆ ಏನಪ್ಪ ಅಂತ ಹೇಳಿದ್ರೆ, ನಾವು ಮಾಡ್ತೀವೋ ಮಾಡಲ್ವೋ, ಕಡಿಮೆ ಇರುತ್ತೋ ಅದಕ್ಕಿಂತ ಜಾಸ್ತಿ ಇರುತ್ತೋ ಗೊತ್ತಿಲ್ಲ, ಆದರೆ ಏನೋ ಒಂದು ಏನು ಹೇಳೋದು, ಗೋಲ್, ನಮ್ಮ ಗೋಲ್ 25,000 ರೂಪಾಯಿ ಸೇರಿಸಲೇಬೇಕು ಅಂತ ಹಠ ಮಾಡಬೇಕು ಅಷ್ಟೇ. ನಮ್ಮ ಕೈಗೆ ಎಷ್ಟು ಹಣ ಸಿಗುತ್ತೆ ಅಷ್ಟೂ ಕೂಡ
ಹಾಕಲೇಬೇಕು ಅನ್ನೋ ಒಂದು ಕನಸು ಮಾಡಬೇಕು ಅಂತ. ಆದರೆ ಪರವಾಗಿಲ್ಲ, ಪ್ರಯತ್ನ ಪಟ್ಟಿದ್ದೀನಿ, ನಾನು ತುಂಬಾ ಪ್ರಯತ್ನ ಪಟ್ಟಿದ್ದೀನಿ. ಓಕೆ ಅನಿಸ್ತು ನನಗೆ, ಓಕೆ ಅನಿಸ್ತು, ಪರವಾಗಿಲ್ಲ. ಇಷ್ಟಾದರೂ ಸೇವಿಂಗ್ಸ್ ಮಾಡ್ತೀವಿ ಅಲ್ವಾ ನಾವು. ಬೇರೆಯವರೆಲ್ಲ ಅಷ್ಟು ಮಾಡಲ್ಲ. ನನ್ನ ಅನಿಸಿಕೆ ಪ್ರಕಾರ, ನಾನು ನೋಡಿದ ಪ್ರಕಾರ ಏನಾದರೂ ಸಿಕ್ತೋ, ಡ್ರೆಸ್ಗಳು ಬೇಕು, ಅದು ಬೇಕು, ಇದು ಬೇಕು, ವೇಸ್ಟ್ ಖರ್ಚುಗಳು, ಇಲ್ಲ ಏನಾದರೂ ಆರ್ಡರ್ ಮಾಡಿ ತಿನ್ಕೊಬಿಡೋದ, ಅದು ತಿನ್ಬೇಕನ್ನಿಸ್ತಿದೆ, ಇದು ತಿನ್ಬೇಕನ್ನಿಸ್ತಿದೆ, ಹೊರಗಡೆ ಹೋಗ್ಬೇಕನ್ನಿಸ್ತಿದೆ ಅಂತ ಏನು ಮಾಡ್ತಾರೆ, ಎಲ್ಲ ವೇಸ್ಟ್ ಖರ್ಚನ್ನು ಮಾಡ್ಕೋತಾರೆ. ನನಗೆ ಬೆಸ್ಟ್ ಅನಿಸಿದ್ದು, ನನಗೆ ಓಕೆ, ನಾನು ಬೆಸ್ಟ್, ಪರವಾಗಿಲ್ಲ ಅಂತ. ಈಗ ನೋಡಿ, ನಾನು ಮಾಡ್ತಾ ಇದ್ದೀನಲ್ವಾ, ನನ್ನ 2 ಮಕ್ಳಿಗೂ ಕೂಡ ಆಸೆ ಅವ್ರಿಗೆ. ನಾನು ಮಾಡೋದು ನೋಡಿ, ನಾನು ಹಾಕ್ತೀನಿ ಅಮ್ಮ, ನಾನು ಹಾಕ್ತೀನಿ, ನಾನು ಸೇವಿಂಗ್ ಮಾಡ್ತೀನಿ, ನಿಮ್ಮ ಬರ್ಡೇಗೆ ಏನಾದರೂ ತೊಗೋತಿರಲ್ವಾ, ಅದೇ ರೀತಿ ನಾನು ಕೂಡ ಏನಾದರೂ ತೊಗೋತೀನಿ ನನ್ನ ಬರ್ಡೇಗೆ ಅನ್ನೋ ಆಸೆ ಅವ್ರಿಗೂ ಹುಟ್ಟಿದೆ. ಅವರು ಸೇವಿಂಗ್ ಮಾಡ್ತಾಯಿದ್ದಾರೆ. ನಾನು ತೋರಿಸ್ದೆ ಅಲ್ವಾ ಫಸ್ಟಲ್ಲೇ, ನನ್ನ ಮಗಳು ಕೂಡ ಸೇವಿಂಗ್ಸ್ ಮಾಡ್ತಾಯಿದ್ದಾಳೆ ಅಂತ. ಅವಳು ತುಂಬ ಸೇವಿಂಗ್ಸ್ ಮಾಡ್ತಾಯಿದ್ದಾಳೆ. ಆದರೆ ಹೋದ ವರ್ಷ ಏನೋ ಏನೋ ತೊಗೊಂಡಿದ್ರು ಗೋಲ್ಡಲ್ಲಿ. ಅಂದರೆ ಎಲ್ಲ ಪೂರ್ತಿ ಆಗಿರಲಿಲ್ಲ ಪಾಪ. ಏನು ಮಾಡ್ತಾಳೆ ಅಂದರೆ, ಸ್ವಲ್ಪ ಅವಳ ಕೈಲಾದಷ್ಟು, ಅವಳೇನು ಕೆಲಸ ಮಾಡಲ್ಲ ಅಲ್ವಾ, ಅವಳ ಕೈಲಾದಷ್ಟು ಯಾರಾದರೂ ಕೊಟ್ಟಾಗ, ನಾನು ಇಲ್ಲ ಅವ್ರ ಪಪ್ಪ, ಅವ್ರ ಅಜ್ಜಿ, ಅವ್ರ ಮಾವ, ಅತ್ತೆ ಯಾರಾದರೂ ಬಂದಾಗೆ ಅವ್ರಿಗೆ ಹಣ ಕೊಡ್ತಾರಲ್ವ, ಅದನ್ನೆಲ್ಲ ಸೇವಿಂಗ್ಸ್ ಮಾಡ್ತಾಳೆ. ಈ ನಾವು ಯಾವಾಗಾದರೂ ತಿನ್ಬೇಕಾದ್ರೆ ಏನಾದರೂ ಬೇಕು ಅಂದಾಗ ನಾವು ಹಣ ಕೊಡ್ತೀವಲ್ಲ, ಅವಾಗ ಏನು ಮಾಡ್ತಾಳೆ, ಆ ಥರ ಸೇವಿಂಗ್ಸ್ ಮಾಡ್ಕೋತಾಳೆ ಅವಳು. ನೋಡೋದು ಅವಳದು ಎಷ್ಟು ಬರ್ಬೋದು ಅಂತ ಗೊತ್ತಿಲ್ಲ. ಅದಾದಮೇಲೆ ಅವ್ರ ಪಪ್ಪನೂ ಕೂಡ ಕೊಡ್ತಾಯಿದ್ದಾರೆ, ನಾನು ಕೂಡ ಕೊಡ್ತಿದ್ದೀನಿ. ಮೇಲೆ ಒಂದಿಷ್ಟು ಹಾಕಿ ಅವಳಿಗೆ ಹೇರಿಂಗ್ಸ್ ಇಲ್ಲಾಂದರೆ ರಿಂಗ್ ಏನಾದರೂ ತೊಗೊಡ್ತೀನಿ. ಇದರಲ್ಲಿ ಬಂದು ನಾನೇನಾದರೂ ತೊಗೋತೀನಿ, ಇಲ್ಲ ನನ್ನ ಹಸ್ಬೆಂಡ್ಗೆ ಏನಾದರೂ ಕೊಡಿಸ್ತೀನಿ. ಅವ್ರದ್ದು ಬರ್ಡೇ ಇದೆ, ನೋಡೋದ ಅವ್ರಿಗೇನಾದರೂ ರಿಂಗ್ ಕೊಡ್ಸೋದು ಅಂದ್ಕೊಂಡಿದ್ದೀನಿ. ನನ್ನ ಬಜೆಟಲ್ಲಿ ಏನಾದರೂ ರಿಂಗ್ ಬರುತ್ತೆ ಅಂತ ಹೇಳಿದ್ರೆ, ನನಗಿಷ್ಟ ಆಗಬೇಕು. ನನಗಿಷ್ಟ ಆದರೆ ಅವ್ರಿಗೆ ರಿಂಗ್ನೇ ಕೊಡಿಸ್ತೀನಿ. ಇಲ್ಲ ಅಂತ ಅಂದರೆ ಅದರಲ್ಲಿ ಏನಾದರೂ ಗೋಲ್ಡ್ ತೊಗೊಬಿಡ್ತೀನಿ. ಯಾಕೆಂದರೆ ರೇಟ್ ತುಂಬ ಜಾಸ್ತಿ ಆಗ್ತಾಯಿದೆ. ಸುಮ್ಮನೆ ಇದ್ದರೆ ಇನ್ನೂ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಎಷ್ಟಾಗುತ್ತೆ ಅಷ್ಟು ಗೋಲ್ಡನ್ನ ತಗೊಂಡು ಇಟ್ಟಿರ್ತೀನಿ. ಯಾಕಂದರೆ ಗೋಲ್ಡ್ ಇದ್ದರೆ ಯಾವಾಗಲೂ ಮನೇಲಿ ಹಣ ಇದ್ದಾಗೆ ಅಲ್ವಾ. ನಮಗೇನಾದರೂ ಕಷ್ಟ ಅಂತ ಬಂದಾಗ ಆ ಗೋಲ್ಡ್ ನಮಗೆ ಸಾಥ್ ಕೊಡುತ್ತೆ ಅಲ್ವಾ, ಯೂಸ್ ಆಗುತ್ತೆ ನಮಗೆ. ಅದಕ್ಕೋಸ್ಕರ ನಾನು ಜಾಸ್ತಿ ಇನ್ವೆಸ್ಟ್ ಗೋಲ್ಡ್ ಮೇಲೆ ಮಾಡ್ತೀನಿ ಅಂತಲೇ ಹೇಳ್ಬೋದು. ಇನ್ಯಾವುದೂ ಅಷ್ಟು ಇಷ್ಟ ಆಗಲ್ಲ. ಯಾಕೆಂದರೆ ಜನಗಳಿಗೆ ಕೊಟ್ಟರೆ ಜನ ಮೋಸ ಮಾಡ್ತಾರೆ. ಮನೆಯಲ್ಲಿಟ್ಟರೆ ಅದೇನು ನಮಗೆ ಡಬ್ಬಲ್ ಹಣ ಕೊಡಲ್ಲ. ಎಷ್ಟು ಇಟ್ಟಿರ್ತೀವಿ ಅಷ್ಟೇ ಆಗಿರುತ್ತೆ. ಆದರೆ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡಿದ್ರೆ ಗೋಲ್ಡ್ ಜಾಸ್ತಿ ಆಗ್ತಾ ಬರ್ತಾಯಿದೆ ನಮಗೆ. ಇತ್ತೀಚೆಗೆ ಜಾಸ್ತಿ ಆಗ್ತಾ ಬರುತ್ತೆ. ಈ ತಿಂಗಳಲ್ಲಿ ನಾವು ತೊಗೊಂಡ್ರೆ ಬರೋ ತಿಂಗಳವರೆಗೆ ಒಂದು 500-1000 ಜಾಸ್ತಿ ಆಗಿರುತ್ತೆ. ಹಾಗಾಗಿ ತುಂಬ ಜಾಸ್ತಿ ಆಗ್ತಾ ಇರುತ್ತೆ. ಏನು ಹೆಣ್ಮಕ್ಳಿದ್ದೀವಲ್ಲ, ನಮಗೆ ಅಂತ ಇಲ್ಲದೆ ಇದ್ರೂ ಕೂಡ ಹೆಣ್ಮಕ್ಳಿರೋ ಮನೇಲಿ ನಾವು ಏನೋ ಒಂದಷ್ಟು ಇಷ್ಟಾದರೂ ನಮ್ಮ ಕೈಲಾದಷ್ಟು ನಾವು ಸಹಾಯನ ಮಾಡಬೇಕಾಗುತ್ತೆ. ಇದನ್ನು ಇವಾಗ ನಾವು ಏನೋ ಒಂದು ನಮ್ಮ ಕೈಲಾದಷ್ಟು ಸಹಾಯ ಸೇವಿಂಗ್ ಮಾಡಿ ತೆಗೆದಿಟ್ಕೊಂಡ್ರೆ ನಾಳೆ ನಮ್ಮ ಹಸ್ಬೆಂಡ್ಗೂ ಕೂಡ ಈಸಿ ಅನಿಸ್ಬೋದು. ನಾಳೆ ದಿನ ಕಷ್ಟ ಏನಾದರೂ ಬಂದಾಗ, ಬರಲಿಲ್ಲ ಅಂದರೆ ನಾವೇ ಇಟ್ಕೋಬೋದು, ಅವ್ರಿಗೆ ಹೊಸದು ತರಿಸ್ಬೋದು. ಇಲ್ಲ ಕಷ್ಟ ಅಂತ ಬಂದಾಗ ಆಗಲ್ಲ ನಮ್ಮ ಕೈಲಿ ಅಂದಾಗ, ನಾವೇನು ಅಷ್ಟು ಚಿಕ್ಕ ಪುಟ್ಟ ಸೇವಿಂಗ್ಸ್ ಮಾಡಿ ತೊಗೊಂಡಿರೋದನ್ನ ನಾವು ಅವರಿಗೆ ಕೊಟ್ಟು ನಾವು ಎಕ್ಸ್ಚೇಂಜ್ನ ಮಾಡ್ಕೋಬೋದು, ಇಲ್ಲ ಅವರಿಗೆ ಕೊಟ್ಬಿಡ್ಬೋದು ಅಲ್ವಾ. ಆ ಥರ ಯೂಸ್ ಆಗುತ್ತೆ ಅಂತ. ಇಲ್ಲಾಂದರೆ ನಮಗೆ ಹೆಲ್ತ್ ಪ್ರಾಬ್ಲಮ್ ಬರ್ಬೋದು, ಇಲ್ಲ ಬೇರೆ ಏನೋ ಪ್ರಾಬ್ಲಮ್ ಬರ್ಬೋದು ಅಲ್ವಾ. ಆ ಟೈಮಲ್ಲಿ ಯಾರೂ ಕೂಡ ನಮಗೆ ಹಣ ಕೊಡೋದಿಲ್ಲ. ಅರ್ಜೆಂಟ್ ಇದೆ, ಇವಾಗ ಸಾಯ್ತಾ ಇದ್ದೀವಿ ನಾವು, ಬದುಕಿಸ್ಕೊಳ್ಳಿ ಅನ್ನಂದ್ರೂ ಕೂಡ ಯಾರೂ ಹಣ ಕೊಡಲ್ಲ. ಅದಕ್ಕೋಸ್ಕರ ನಮ್ಮ ಸೇಫ್ಟಿಗೋಸ್ಕರ ನಾವು ಏನೋ ಒಂದು ಸೇವಿಂಗ್ಸ್ ಅಂತ ಮಾಡಿಟ್ಟಿರಬೇಕಾಗುತ್ತೆ. ಇದ್ದಾಗ ಎಲ್ಲ ಬರ್ತಾರೆ ನೋಡಿ. ನನ್ನ ಹತ್ರ ಇವಾಗ ಒಂದು 50,000 ಇದೆ, ಬನ್ನಿ ಮನೆಗೆ ಬನ್ನಿ ಅಂತ ಹೇಳಿದ್ರೆ ಎಲ್ಲರೂ ಬರ್ತಾರೆ. ಬಂದು ಎಂಜಾಯ್ ಮಾಡಿ ತಿಂದು ಗಿಂದು ಎಲ್ಲ ಹೋಗ್ತಾರೆ. ಆದರೆ ಕಷ್ಟ ಇದೆ ನಮಗೆ, ಪ್ಲೀಸ್ ಯಾರಾದರೂ ಸಹಾಯ ಮಾಡಿ ಅಂತ ಅಂದಾಗ ಯಾರೂ ಕೂಡ ಬರಲ್ಲ. ಅಯ್ಯೋ ನಾನೇ ತುಂಬ ಕಷ್ಟದಲ್ಲಿದ್ದೀನಿ, ನನ್ನ ಹತ್ರನೂ ಇಲ್ಲ, ಇದ್ರೆ ಕೊಟ್ಬಿಡ್ತಾ ಇದೆ, ಹಾಗೆ ಹೀಗೆ ಅಂತ 108 ಕಾರಣಗಳು ಅವ್ರದ್ದೇ ಹೇಳ್ತಾರೆ. ಹಾಗಾಗಿ ಯಾಕೆ ನಾವು ಗಟ್ಟಿಯಾಗಿ ಇರಬೇಕಾದ್ರೆ ಒಂದಿಷ್ಟು ಸೇವಿಂಗ್ಸ್ ಅಂತಲೇ ಮಾಡಬೇಕು. ಮುಂದೆ ನಾವು ಇರ್ತೀವೋ ಇರಲ್ವೋ ಗೊತ್ತಿಲ್ಲ, ಆದರೂ ನಮ್ಮ ಮಕ್ಕಳಿಗೋಸ್ಕರ ಆದರೂ ನಮಗೋಸ್ಕರ ಆದರೂ ಒಂದಿಷ್ಟು ಸೇವಿಂಗ್ಸ್ನ ನಾವು ಮಾಡಿಕೊಳ್ಳೇಬೇಕಾಗುತ್ತೆ. ಇವಾಗಿಂದನೇ ನೀವು ಕೂಡ ಕಲೀರಿ, ನಿಮ್ಮ ಮಕ್ಕಳಿಗೂ ಕೂಡ ಹೇಳ್ಕೊಡಿ. ನೋಡೋದು ಎಷ್ಟಾಗಿದೆ ಅಂತ. 20 ರೂಪೀಸ್ನೂ ಕೂಡ ಆಗ್ತಾಯಿದೆ.
ಅದಾದಮೇಲೆ ಸ್ಟಾಪ್ ಮಾಡಿದೆ. ಯಾಕೆ ಅಂತ ಹೇಳಿದ್ರೆ 20 ರುಪೀಸ್ ಜಾಸ್ತಿ ಹಾಕಿದಾಗ ತುಂಬೋಗುತ್ತೆ. ಅದು ಚಿಕ್ಕದೇ ಇದ್ದಿದ್ದು, ನಾನು ಚಿಕ್ಕದೇ ತೊಗೊಂಡಿದ್ದು, ತುಂಬೋಗುತ್ತೆ ಅಂತ ನಾನು ಅದನ್ನು ಸ್ಟಾಪ್ ಮಾಡಿದೆ. ಫಸ್ಟು 20 ರುಪೀಸ್, 50 ಮತ್ತು 100 ರುಪೀಸ್ ಆ ಥರ ಆಗ್ತಾಯಿದೆ. ಅದಾದಮೇಲೆ ನನಗೆ ಅನ್ನಿಸ್ತು, ನನಗೆ ಅದು ಬೇಗ ತುಂಬೋಗ್ತಾ ಇದೆ ಮತ್ತು ನಾನು 25,000 ಬಂದು ನಾನು ಸೇವಿಂಗ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ, ಅದಾದಮೇಲೆ ನಾನು 500 ರೂಪಾಯಿ ನೋಟ್ ಮಾತ್ರ ಹಾಕ್ತೆ. ಫಸ್ಟೆಲ್ಲ 20 ರುಪೀಸ್, 50 ರುಪೀಸ್, 100 ರುಪೀಸ್ ಆ ಥರ ಆಗ್ತಾಯಿದೆ. ಇದರಲ್ಲಿ ಬಂದು ಎಷ್ಟಿದೆ ಅಂತ ಹೇಳಿದ್ರೆ 15,000 ಇದೆ, ಅದರಲ್ಲಿ 10,000 ಇದೆ. ಒಂದರಲ್ಲಿ 25 ಆಗಿಲ್ಲ, ಎರಡರಲ್ಲಿ 25 ಆಗಿದೆ. ನನ್ನ ಗೋಲ್ ರೀಚ್ ಮಾಡಿದೆ.